ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಮೆಹಂದಿ ಕ್ಲಾಸ್ 8 ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ನಾನಿವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ಸ್ ಹೇಳಿಕೊಡ್ತಾ ಇದ್ದೇನೆ. ಮೆಹಂದಿ ಕ್ಲಾಸ್ 7ಅಲ್ಲಿ ಲೀವ್ಸ್ ಬಗ್ಗೆ ಹೇಳಿಕೊಟ್ಟಿದ್ದೆ. ಅದರ ಮುಂದುವರೆದ ಭಾಗ ಇವತ್ತು ನಾನು ಹೇಳಿಕೊಡ್ತೇನೆ, ವೈನ್ಸ್. ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಾನು ಲೀವ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಟೇಲ್ಡಾಗಿ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ಜಸ್ಟ್ ಹಾಗೆ ಒಂದು ಸಲ ಗ್ಲಾನ್ಸ್ ಮಾಡ್ತೇನೆ ಅಷ್ಟೇ. ಇಲ್ಲಿ ವೈನ್ಸ್ಗೆ ಯೂಸ್ ಮಾಡುವಂತಹ ಕೆಲವೊಂದು ಲೀವ್ಸ್, ಸಿಂಪಲ್ ಲೀವ್ಸ್ ಇದು. ಹಿಂದಿನ ತರಗತಿಗಳನ್ನ ನನ್ನ ಚಾನಲ್ಗೆ ಹೋಗಿ ನೀವು ನೋಡ್ಬೋದು. ವೈನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲನೇದು ಇಲ್ಲಿ ಜಸ್ಟ್ ಲೈನ್ ಕೊಟ್ಟು, ಕರ್ವ್ಡ್ ಲೈನ್ ಕೊಟ್ಟು ಡಾಟ್ಸ್ ಕೊಡ್ತಾ ಇದ್ದೇನೆ. ಸ್ಟ್ರೇಟ್ ಲೈನಲ್ಲಿ ಕೂಡ ಯೂಸ್ ಮಾಡ್ಬೋದು ಇದನ್ನು. ಸ್ಮಾಲ್ ಡಾಟ್ಸ್ ಕ್ಲಾಸಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಬೇಸಿಕ್ಕಿಂದ ಕ್ಲಾಸಸ್ ಯಾರೆಲ್ಲ ನೋಡಿಲ್ವೋ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಸಿಂಗಲ್ ಲೈನ್ ಕೂಡ ಆಗ್ತದೆ, ಇಲ್ಲಿ ನಾನು ಡಬಲ್ ಲೈನ್ ಕೊಟ್ಟಿದ್ದೇನೆ. ಇದು ಕಾಮನ್ ಲೀಫು, ತುಂಬ ಕಡೆ ಯೂಸ್ ಮಾಡ್ತೇವೆ ಇದನ್ನು. ಇದು ಒಂದೇ ಸೈಜಲ್ಲಿ ಬರಬೇಕು, ಸ್ಟ್ರೈಟ್ ಲೈನಲ್ಲಿ. ಇದು ಕರ್ವ್ಡ್ ಲೈನಲ್ಲಿ ತೋರಿಸ್ತಾ ಇದ್ದೇನೆ. ಇದು ಅರೇಬಿಕ್ ಡಿಸೈನಲ್ಲಿ ಕೂಡ ಯೂಸ್ ಮಾಡ್ತೇವೆ. ಕೆಲವೊಂದು ಟೈಮ್ ಸ್ಟ್ರೈಟ್ ಲೈನಲ್ಲಿ ಇಂಡಿಯನ್ ಟ್ರೆಡಿಷ್ನಲ್ ಡಿಸೈನಲ್ಲಿ ಕೂಡ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಲ್ಲಿ ಡ್ರಾಪ್ಸ್, ಸೇಮ್ ಸೈಜಲ್ಲಿ ಸ್ಮಾಲ್ ಡ್ರಾಪ್ ಕೊಟ್ಟು ಡ್ರ್ಯಾಗ್ ಮಾಡಿದರೆ ಆಯಿತು, ಈಸಿ ಇದೆ. ಒಂದು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಬರ್ತದೆ. ಕರ್ವ್ಡ್ ಲೈನಲ್ಲಿ ಸೇಮ್ ಅದೇ ಥರ ಕರ್ವ್ಡ್ ಲೈನ್ ಕೊಟ್ಟರೆ ಆಯಿತು ಅಷ್ಟೇ. ಲೀವ್ಸ್ ಕ್ಲಾಸಸ್ ಯಾರೆಲ್ಲ ನೋಡಿಲ್ಲ ಚಾನೆಲ್ಗೆ ಹೋಗಿ ಲೀವ್ಸ್ ಕ್ಲಾಸಸ್ ನೋಡಿ, ಆನಂತರ ವೈನ್ಸ್ ಕ್ಲಾಸಸ್ ಕಲ್ತ್ಕೊಂಡ್ರೆ ಆಯಿತು. 4ನೇದು ಸ್ಟ್ರೈಟ್ ಲೈನ್ ಕೊಟ್ಟು, ಇದು ಲೀಫ್ ಶೇಪು. ಲಾಸ್ಟ್ ಕ್ಲಾಸಲ್ಲಿ ನಾನು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೇನೆ. ಈ ಥರ ಸೇಮ್ ಒಂದೇ ಲೈನಲ್ಲಿ ಒಂದೇ ಸೈಜಲ್ಲಿ ಲೀಫ್ ಬಿಡಿಸಿ, ನೆಕ್ಸ್ಟ್ ಮಿಡ್ಲಲ್ಲಿ ಒಂದು ಲೈನ್ ಕೊಟ್ಟಿದ್ದೇನೆ. ಅನಂತರ ಔಟ್ಲೈನ್ ಥಿಕ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಡಿಸೈನ್ಸಲ್ಲೆಲ್ಲ ಯೂಸ್ ಮಾಡ್ಬೋದು. ಇದನ್ನು ವಿದೌಟ್ ಲೈನ್ ಕೊಡೋದೇನು ಕೂಡ ಈ ಥರ ಬಿಡಿಸ್ಬೋದು, ಈಸಿ ಇದೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೆಹಂದಿ ಕಲಿಬೇಕು ಅಂತ ಇಷ್ಟ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗಲಿ. ವಿಡಿಯೋನ ಕೊನೆ ತನಕ ನೋಡಿ. ಕೆಲವೊಂದು ಟ್ರಿಕ್ಸ್ ಎಲ್ಲ ಹೇಳ್ತಾ ಇರ್ತಾನೆ ಮಿಡಲಲ್ಲಿ ನಾನು. ಈ ಥರ ಔಟ್ಲೈನ್ ಥಿಕ್ ಮಾಡಿದರೆ ಆಯಿತು. ಐದನೇದು ಕರ್ವ್ಡ್ ಲೈನ್ ಕೊಟ್ಟು ಸೇಮ್ ಅದೇ ಥರ ಲೀಫು. ನೆಕ್ಸ್ಟ್ ಸ್ಮಾಲ್ ಡಾಟ್ ಕೊಟ್ಟು ಒಂದು ಲೈನ್ ಕೊಟ್ಟಿದ್ದೇನೆ. ಆಲ್ಟರ್ನೇಟ್ ಒಂದು ಲೀಫು, ಒಂದು ಲೈನ್, ಡಾಟೆಡ್ ಲೈನು. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಒಂದು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಕರ್ವ್ಡ್ ಲೈನ್ ಕೊಟ್ಟು ಸ್ಮಾಲ್ ಲೀಫ್ ಮತ್ತು ಲೈನ್ ಕೊಟ್ಟು
ಲೀಫ್ ಥರನೇ ಬಿಡಿಸೋದಿದು. ಥಿಕ್ ಲೀಫ್ ಮತ್ತು ಸ್ಮಾಲ್ ಲೈಟ್ ಆಗಿರೋವಂಥದ್ದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ಪೇಸ್ ನೋಡಿಕೊಂಡು ಯಾವ ಡಿಸೈನ್ ಬಿಡಿಸ್ಬೋದು ಅಂತ ನೋಡ್ಕೊಂಡು ಬಿಡಿಸಿದ್ರೆ ಆಯಿತು. ಇದು ಕೂಡ ಈಸಿ ಇದೆ. ಸ್ಮಾಲ್ ಲೀಫ್ ಅಷ್ಟೇ. ಮಿಡಲಲ್ಲಿ ಸ್ಮಾಲ್ ಲೈನ್ಸ್ ಕೊಟ್ಟು ಔಟರ್ ಲೈನ್ ಥಿಕ್ ಮಾಡಿದರೆ ಆಯಿತು. ಇದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಬಿಡಿಸ್ಬೋದು. ಜಾಗ ಕಡಿಮೆ ಇದೆ ಅಂತ ಚಿಕ್ಕದಾಗಿ ಬಿಡಿಸಿ ತೋರಿಸಿದ್ದೇನೆ. ನೆಕ್ಸ್ಟ್ 8ನೇದು ಸ್ಟ್ರೈಟ್ ಲೈನು ಮತ್ತು ಸ್ಮಾಲ್ ಸ್ಪೈರಲ್ ಕೊಟ್ಟಿದ್ದೇನೆ. ಮತ್ತು ಲೀಫ್ ಡ್ರಾಪು, ಸ್ಮಾಲ್ ಡಾಟ್ ಕೊಟ್ಟಿದ್ದೇನೆ. ಸ್ಮಾಲ್ ಲೀವ್ಸ್ ಡ್ರಾಪು, ಅಗೇನ್ ಕರ್ವ್, ಮೇಲ್ಗಡೆ ಒಂದು ಸಲ ಕೆಳಗಡೆ ಒಂದು ಸಲ ಅದೇ ಡಿಸೈನ್ನ ರಿಪೀಟ್ ಮಾಡಿದ್ದೇನೆ ಅಷ್ಟೇ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ಮಾಲ್ ಲೀಫ್ ಮತ್ತು ಲೈನ್, ಲೀಫ್ ಮತ್ತು ಲೈನ್ ಒಂದೇ ಶೇಪಲ್ಲಿ, ಲೈನ್ ಕೂಡ ಅದೇ ಶೇಪಲ್ಲಿ ಕೊಟ್ಟಿದ್ದೇನೆ ಅಷ್ಟೇ. ಸ್ವಲ್ಪ ಕರ್ವ್ ಟೈಪ್ ಬಂತು. ನೆಕ್ಸ್ಟ್ ಸ್ಟ್ರೈಟ್ ಲೈನು, ಡಬಲ್ ಲೈನ್ ಕೊಟ್ಟಿದ್ದೇನೆ. ಸಿಂಗಲ್ ಲೈನಲ್ಲಿ ಕೂಡ ಬಿಡಿಸ್ಬೋದು, ಸುಮ್ಮನೆ ಒಂದು ಹಾಗೆ ಚೇಂಜಸ್ ಇರಲಿ ಅಂತ ಡಬಲ್ ಲೈನ್ ಕೊಟ್ಟಿದ್ದೇನೆ. ಹಾಗೂ ಪ್ರಾಕ್ಟೀಸ್ ಮಾಡಿ, ಹೀಗೂ ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಇದು ಟಿಪ್ ಮಾತ್ರ ತಿಕ್ ಮಾಡಿದರೆ ಆಯಿತು ಲೀಫ್ ಇತ್ತು. ನೆಕ್ಸ್ಟ್ ಕರ್ವ್ಡ್ ಲೈನ್ ಕೊಟ್ಟಿದ್ದೇನೆ. ಇದು ಸ್ವಲ್ಪ ಚೇಂಜಸ್ ಇದೆ ಲೀಫು. ಎರಡು ಕಡೆ ತಿಕ್ ಲೈನ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಒಂದು ಕರ್ವ್. ತುಂಬ ಕಡೆ ಯೂಸ್ ಆಗುತ್ತೆ ಇದು ಕೂಡ. ಕರ್ವ್ಡ್ ಲೈನ್ಸ್ ಮತ್ತು ಸ್ಮಾಲ್ ತಿನ್ ಲೈನ್ ಕೊಟ್ಟು ನೆಕ್ಸ್ಟ್ ಅಗೇನ್ ಲೀಫು. ನೀವು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಫಿಲ್ ಮಾಡ್ತಾ ಇದ್ದೇನೆ. ಹಾಗೇನೂ ಬಿಟ್ಟು ಮಿಡಲ್ ಲೈನ್ ಕೊಡ್ಬೋದು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಈ ಥರ ಫಿಲ್ ಮಾಡಿದ ಮೇಲೆ ಮೇಲ್ಗಡೆ ಒಂದು ಲೈನ್ ಕೊಟ್ಟರೆ 3D ಎಫೆಕ್ಟಲ್ಲಿ ಕಾಣಿಸ್ತದೆ ಅಂತ. ನಾನು ಲೈನ್ ಕೊಡಲಿಲ್ಲ, ಹಾಗೆ ಬಿಡಿಸ್ತಾ ಇದ್ದೇನೆ. ಲೈನ್ ಕೊಟ್ಟು ಕೂಡ ಬಿಡಿಸ್ಬೋದು. ಇದು ಸ್ವಲ್ಪ ಸೇಮ್ ಅದೇ ಥರ ಲೀವ್ಸು, ಸ್ವಲ್ಪ ಲೆಂತ್ ಜಾಸ್ತಿ ಅಷ್ಟೇ ಲೀವ್ಸ್ದು. ಜಸ್ಟ್ ಶೇಡಿಂಗ್ ಕೊಡ್ತಾ ಇದ್ದೇನೆ. ಫಿಲ್ಲಿಂಗ್ ಕೂಡ ಮಾಡ್ಬೋದು. ಫಿಲ್ಲಿಂಗ್ ಕೂಡ ಚೆನ್ನಾಗಿ ಕಾಣಿಸ್ತದೆ. ಅದರ ಶೇಡಿಂಗ್ ಕೊಟ್ಟರು ಕೂಡ ಚೆನ್ನಾಗಿ ಕಾಣಿಸ್ತದೆ. ನಂತರ ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು.
ನೆಕ್ಸ್ಟ್ ಕರ್ವ್ಡ್ ಲೈನ್ಸ್ ಕ್ಲಾಸಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ನೀವು ಚಾನೆಲ್ಗೆ ವಿಸಿಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಸೇಮ್ ಅದೇ ಥರ ಸ್ವಲ್ಪ ಚೇಂಜಸ್ ಅಷ್ಟೇ. ಸ್ಮಾಲ್ ಲೀಫ್ ಕೊಡ್ತಾ ಇದ್ದಾನೆ ಮತ್ತು ಲೈನ್ಸ್, ಸ್ಮಾಲ್ ಲೈನ್ಸ್ ಕೊಡ್ತಾ ಇದ್ದಾನೆ ಮಿಡಲಲ್ಲಿ. ಇಲ್ಲಿ ಸ್ವಲ್ಪ ಚೇಂಜಸ್ ಏನು ಹೇಳಿದರೆ ಆಲ್ಟರ್ನೇಟಾಗಿ ಒಂದಾದಮೇಲೆ ಒಂದು ಬಿಟ್ಟು ಒಂದಕ್ಕೆ ಫಿಲ್ ಮಾಡ್ತಾ ಇದ್ದೇನೆ. ಉಳಿದದ್ದಕ್ಕೆ ಲೈನ್ಸ್ ಕೊಟ್ಟಿದ್ದೇನೆ ಅಷ್ಟೇ. ನೆಕ್ಸ್ಟ್ ಇದು ಕೆಲವೊಂದು ಡಿಸೈನಲ್ಲಿ ಈ ಥರ ಬಿಡಿಸ್ತೇವೆ. ಮಿಡಲಲ್ಲಿ ಈ ಥರ ಲೀಫ್ ಕೂಡ ಕೊಡ್ಬೋದು, ಇಲ್ಲಾಂದರೆ ಸ್ಮಾಲ್ ಫ್ಲವರ್ಸ್ ಕೂಡ ಕೊಡ್ಬೋದು. ಕೆಲವರು ಲೋಟಸ್ ಕೂಡ ಕೊಡ್ಬೋದು. ನಾನು ಮಿಡ್ಲಲ್ಲಿ ಲೀಫ್ ಕೊಟ್ಟಿದ್ದೇನೆ, ಅದ್ರ ಬದಲಿಗೆ ಬೇರೆನ ಇಲ್ಲ ಡಾಟ್ ಕೂಡ ಕೊಡ್ಬೋದು. ಈ ಥರ ಸ್ಮಾಲ್ ಲೀವ್ಸ್ ಕೊಡುವಂಥದ್ದು. ಹೀಗೆ ಅಷ್ಟೇ ಲೀವ್ಸ್ ಅಷ್ಟೇ ಬಿಡ್ಬೋದು, ಇಲ್ಲಾಂದರೆ ಆಲ್ಟರ್ನೇಟಾಗಿ ಒಂದು ಬಿಟ್ಟು ಒಂದಕ್ಕೆ ಫಿಲ್ಲಿಂಗ್ ಮಾಡ್ಬೋದು ಲೀವ್ಸ್ಗೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬೇರೆ ಬೇರೆ ಥರ ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಬಿಡಿಸ್ಬೋದು. ನೆಕ್ಸ್ಟ್ ಇದು ವೈನ್ಸ್ ಅಲ್ಲ, ಇದು ಹಾಗೆ ಸ್ವಲ್ಪ ಫೆದರ್ ಇದು ಹಾಗೆ ಬಿಡಿಸಿ ತೋರಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ಕೆಲವೊಂದು ಕಡೆ ಫ್ಲವರ್ ಡಿಸೈನಲ್ಲಿ ಕೂಡ ಇದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಇದು ಸ್ಮಾಲ್ ಲೀವ್ಸು. ಕೆಲವೊಂದು ಔಟ್ಲೈನ್ ಶೇಪ್ ಕೊಟ್ಟು ಆನಂತರ ಇದನ್ನ ಬಿಡಿಸಿ, ನಾನು ಹಾಗೆ ಬಿಡಿಸಿದ್ದೇನೆ ಸ್ಮಾಲ್ ಲೀವ್ಸು. ಈ ಥರ ನಿಮಗೆ ಬೇಕಾದ ಹಾಗೆ ಗ್ಯಾಪ್ ನೋಡಿಕೊಂಡು ವೈನ್ಸ್ ಬಿಡಿಸ್ಬೋದು. ಇದು ಫ್ಲವರ್ ಬಂಚ್, ಯಾವ ಕಡೆ ಗ್ಯಾಪ್ ಇದೆ ಆ ಕಡೆ ನೋಡಿಕೊಂಡು ಲೀವ್ಸ್ ಬೇರೆ ಬೇರೆ ಡಿಸೈನ್ಸಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಬಿಡಿಸ್ಬೋದು. ಇನ್ನು ಹಾಗೆ ಬಿಡಿಸಿ ತೋರಿಸ್ತಾ ಇದ್ದೇನೆ ಸಿಂಪಲ್ಲಾಗಿ. ಬೇರೆ ಬೇರೆ ಶೇಪಲ್ಲಿ ಲೀವ್ಸ್ ಬಿಡಿಸಿ ತೋರಿಸ್ತಾ ಇದ್ದೇನೆ. ನಂತರ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಡ್ರಾಪ್ಸ್ ಇದು ಕೂಡ ಕೆಲವೊಂದು ಡಿಸೈನ್ಸಲ್ಲಿ ಗ್ಯಾಪ್ ಇದ್ದರೆ ಈ ಥರ ಕೊಡ್ಬೋದು. ಲೀವ್ಸ್ ಟೈಪೇ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ. ಅದು ಕೂಡ ಇದು ಡಿಸೈನ್ಸ್ ಮಿಡ್ಲಲ್ಲಿ ಒಂದು ಸಲ ಬರ್ತದೆ ಲೀವ್ಸ್ ಬಂಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.